ಶ್ರೀ ಕ್ಷೇತ್ರ ಪೊಳಲಿಯಲ್ಲಿ ಇಂದು ಲಕ್ಷ ಕುಂಕುಮಾರ್ಚನೆಯ ಪೂಜೆ ನೆರವೇರ್ತಾ ಇದೆ. ಗಂಜಿ ಮಠದ ಮೃತ್ಯುಂಜಯ ಕ್ಷೇತ್ರವೆಂದು ತಿಳಿದು ಬಂದಂಥ ಪ್ರಶ್ನಾಚಿಂತನೆಯಲ್ಲಿ ತಿಳಿದು ಬಂದ ಹಾಗೆ 1000 ವರ್ಷದ ಇತಿಹಾಸ ಇರುವ ಈಶ್ವರ ದೇವಸ್ಥಾನವನ್ನು ಭಾಳಷ್ಟು ವರ್ಷಗಳಿಂದ ಅದು ಅಜೀರ್ಣಾವಸ್ಥೆಯಲ್ಲಿತ್ತು. ಈಗ ಸಾರ್ವಜನಿಕರ ಸಹಕಾರದೊಂದಿಗೆ ಎಲ್ಲರೂ ಸೇರಿ ಆ ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡುವ ಚಿಂತನೆಯಲ್ಲಿ ಪ್ರಶ್ನಾಚಿಂತನೆಯಲ್ಲಿ ಬಂದ ಪ್ರಕಾರ ಇವತ್ತು 1000 ಸೀಮೆಯ ಒಡತಿ ಸೀಮೆಯ ದೇವರಾದ ಶ್ರೀ ಪೊಳಲಿ ಶ್ರೀ ರಾಜರಾಜೇಶ್ವರಮ್ಮನವರ ಸನ್ನಿಧಾನದಲ್ಲಿ ಇವತ್ತು ಲಕ್ಷ ಕುಂಕುಮಾರ್ಚನೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆದಷ್ಟು ಶ್ರೀದೇವಿಯಲ್ಲಿ ಆದಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಾವು ಆದಷ್ಟು ಬೇಗ ಗಂಜಿ ಮಠದ ಒಂದು ಕ್ಷೇತ್ರ ಶಿವನ ಕ್ಷೇತ್ರ ಪೂರ್ಣಗೊಂಡು ಅಲ್ಲಿ ಬ್ರಹ್ಮಕಲಶೋತ್ಸವ ನೆರವೇರಲಿ ಅಂತ ಶ್ರೀದೇವಿಯಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಪೊಳಲಿಯಲ್ಲಿ ಈ ದಿನ ನಮ್ಮ ಗಂಜಿ ಮಠ ಶ್ರೀ ಮೃತ್ಯುಂಜಯೇಶ್ವರ ದೇವರ ಒಂದು ಸಾನ್ನಿಧ್ಯ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದ ಪ್ರಕಾರ ಈ ಲಕ್ಷ ಕುಂಕುಮಾರ್ಚನೆ ಸೇವೆಯನ್ನು ಮಾಡೋದು ಅಂತ ಪ್ರಶ್ನೆಯಲ್ಲಿ ನಮಗೆ ಕೇಳಿದಾಗ ಅವರು ಅದನ್ನು ಮಾಡಿದರೆ ದೇವರಿಗೆ ಪ್ರೀತಿ ಆಗ್ತದೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳಿದರು. ಪ್ರಶ್ನಾಚಿಂತನೆಯಲ್ಲಿ ನಮಗೆ ಒಳ್ಳೆಯ ಸೂಚನೆ ಕಂಡುಬಂದಿದೆ. ಆದ್ದರಿಂದ ಇವತ್ತು ಲಕ್ಷ ಕುಂಕುಮಾರ್ಚನೆ ಸೇವೆಯನ್ನು ಕೈಗೊಂಡು ಇನ್ನೂ ಕೆಲವು ಕ್ಷೇತ್ರಗಳಿಗೆ ಹೋಗಲಿಕ್ಕೆ ಉಂಟು. ಬೇರೆ ಬೇರೆ ಕ್ಷೇತ್ರಗಳಿಗೆ, ಶೃಂಗೇರಿ ಕ್ಷೇತ್ರಕ್ಕೂ ಹೋಗಲಿಕ್ಕೆ ಉಂಟು. ಅದೆಲ್ಲ ಮಾಡಿ ಮೃತ್ಯುಂಜಯನ ಬಾಲಾಲಯ ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಕಾರ್ಯಕ್ಕೆ ಗಂಜಿ ಮಠದ ಶ್ರೀ ರಾಜೇಶ್ ನಾಯಕ್ ಉಳಿಪಾಡಿಗುತ್ತು ಇವರ ನೇತೃತ್ವದಲ್ಲಿ ನಾವೆಲ್ಲರೂ ಊರಿನವರು ಸೇರಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಶ್ರೀ ರಾಜರಾಜೇಶ್ವರಿ ಅಮ್ಮ ಪೊಳಲಿ ಇವರು ನಮಗೆ ಸೀಮೆಯ ದೇವರು. ಇವರು ನಮಗೆ ಒಂದು ಆಶೀರ್ವಾದ ಮಾಡಿ ಆದಷ್ಟು ಬೇಗ ಈ ಕೆಲಸ ಆಗುವಾಗೆ ನಮಗೆಲ್ಲರಿಗೂ ಹರಸಲಿ ಅಂತ ಹೇಳಿ ಎಲ್ಲರ ಪರವಾಗಿ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇವೆ.
ಸರಿ ಅನುಮೋದನೆ ಕೆಟ್ಟ ಕೆಲಸ ಆಡು ಕೆಟ್ಟ ಕೆಲಸ ಆಡು ಅಂದರೆ 4 ಜನರು ಸಮ ಪಾಲು ಉಂಟು ಮತ್ತು ನನಗೆ ಪ್ರತ್ಯಕ್ಷವಾದ ಪರೋಕ್ಷವಾದ ಭಾಗವಹಿಸಿದ ಮಾತೇನಲ್ಲ ಮತ್ತು ನನಗೆ ಸತ್ಕರ್ಮದ ಸಂಪೂರ್ಣವನ್ನು ನಾವು ಉಳ್ಳಾದ ಅನುಕ್ರಮ ಮುಖ್ಯವಾದ ನಮ್ಮ ಲಕ್ಷ್ಯ ಎಂಜಲಗೊಂಡ ಕ್ಷೇತ್ರ ಅಭಿವೃದ್ಧಿಗೆ ಪ್ರತಿಬಂಧಕವಾದ ಮಾತ ತಡೆ ತೊಂದರೆಗಳನ್ನು ನಾವು ನಿವಾರಣೆ ಮಾಡಬಹುದು ಶೀಘ್ರಾತಿ ಶೀಘ್ರವೇ ಜೀರ್ಣೋದ್ಧಾರಕ್ಕೆ ಆ ಯೋಗ ಭಾಗನ ಸ್ವಲ್ಪ ಅನುಕ್ರಮ ಕೊಡುತ್ತದೆ ಬಂದು ಅವರಿಗೆ ಉಳ್ಳಾದ ಒಂದು ಪರಿವಾರ ಶಕ್ತಿ ತುಂಬದೆ ಒಂದು ಶ್ರೀ ಗುರುಭ್ಯೋ ನಮಃ.
ಕ್ಷೇತ್ರ ನಿಯಾಮಕಿಯಾದಂತಹ ಸಪರಿವಾರ ಸಹಿತ ಮಹಾಮಾತೆ ತಾಯಿ ರಾಜರಾಜೇಶ್ವರಿ ಅಮ್ಮನವರಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡುವ ಮುಖಾಂತರವಾಗಿ ವಿಶೇಷವಾಗಿ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸೀಮೆಗೆ ಸಂಬಂಧಪಟ್ಟಂತಹ ಗಂಜಿಮಠ ಹೇಳುವಂತಲ್ಲಿ ಪೂರ್ವೋಪಾಸಿತವಾದಂತಹ ಶ್ರೀ ಮೃತ್ಯುಂಜಯೇಶ್ವರ ದೇವ ಸಾನ್ನಿಧ್ಯವನ್ನು ಕಾಲಘಟ್ಟದ ಅಲ್ಲಿ ಅವನತಿಗೆ ಸಿಲುಕಿ ಪರಕೀಯರ ಸುತ್ತಾದಂತಹ ಜಾಗಿಯನ್ನು ಅಥವಾ ದೇವಸ್ಥಾನವನ್ನು ಖರೀದಿ ಮಾಡುವ ಮುಖಾಂತರವಾಗಿ ಕ್ಷೇತ್ರದ ಜೀರ್ಣ ಉದ್ಧಾರದ ಸಂಕಲ್ಪವನ್ನು ಇಟ್ಟುಕೊಂಡು ಸ್ಥಳೀಯವಾಗಿ ಚಿಂತನೆ ಮಾಡಿದಂತಹ ಪ್ರಶ್ನಾ ಚಿಂತನೆಯ ಪ್ರಕಾರ ಸೀಮೆಯ ಒಡತಿಯಾದಂತಹ ಮಹಾಮಾತೆಯ ಸನ್ನಿಧಾನದಲ್ಲಿ ಪ್ರಾಯಶ್ಚಿತ್ತ ರೂಪದಲ್ಲಿ ನೀವು ಲಕ್ಷ ಕುಂಕುಮಾರ್ಚನೆಯನ್ನು ನಡೆಸಬೇಕು ಹೇಳುವಂತಹ ಚಿಂತನೆಯನ್ನು ದೈವಜ್ಞರ ನಿಲುಮೆಗೆ ಬಂದ ಪ್ರಕಾರ ತಿಳಿಸಿದ್ದಾರೆ. ಆ ಪ್ರಕಾರವಾಗಿ ನಮ್ಮ ಕ್ಷೇತ್ರದ ರಾಜೇಶ ನಾಯಕ ಉಳಿಪಾಡಿಗುಟ್ಟು ರಾಜೇಶ ನಾಯಕರ ನೇತೃತ್ವದಲ್ಲಿ ಅಲ್ಲಿಯ ಸಮಿತಿಯ ವತಿಯಿಂದ ಊರ ಭಕ್ತಾದಿಗಳು ಎಲ್ಲರೂ ಸೇರಿ ತಾಯಿಯ ಸನ್ನಿಧಾನದಲ್ಲಿ ಲಕ್ಷ ಕುಂಕುಮಾರ್ಚನೆಯ ಸೇವೆಯನ್ನು ಸಲ್ಲಿಸಿರುತ್ತಾರೆ. 1008 ನಾಮಾರ್ಚನೆ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ 1008 ನಾಮಗಳಿಂದ 25 ಜನ ವೈದಿಕರು ಕುಂಕುಮಾರ್ಚನೆಯನ್ನು ಮಾಡಿಸುವ ಮುಖಾಂತರವಾಗಿ 4 ಆವರ್ತನೆಯಲ್ಲಿ ಆ ಸೇವೆಯನ್ನು ಕುಂಕುಮಾರ್ಚನೆ ಸೇವೆಯನ್ನು ಮಹಾಮಾತೆಗೆ ಸಮರ್ಪಿಸಿದ್ದಾರೆ. ವಿಶೇಷವಾಗಿ ಕ್ಷೇತ್ರದ ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ಮುಂದೆ ಹೋಗುವ ಸಂದರ್ಭದಲ್ಲಿ ಬರ್ಬೋದಂತಹ ಯಾವುದೇ ರೀತಿಯಂತಹ ಮೃತ್ಯು ಭಯ ಆಗಲಿ ಅಥವಾ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಬರುವಂತಹ ವಿಘ್ನಗಳು ಅಥವಾ ಸಮಸ್ಯೆಗಳ ನಿವಾರಣೆಯನ್ನು ಪ್ರಧಾನವಾಗಿ ಇಟ್ಟುಕೊಂಡು ಹೇಳಿದಂತಹ ಸೇವೆ ತಾಯಿಯ ಸನ್ನಿಧಾನದಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ತಾಯಿಗೆ ಸಮರ್ಪಿಸಲ್ಪಟ್ಟಿತು. ಮಹಾಮಾತೆ ಪ್ರಾರ್ಥನೆ ಮಾಡುವಂಥದ್ದು. ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸರದಲ್ಲಿ 12ಕ್ಕೂ ಅಧಿಕ ಈಶ್ವರ ದೇವಸ್ಥಾನಗಳು, ಹಾಗೆ ವಿಷ್ಣು ಸಾನ್ನಿಧ್ಯಗಳು, ಹಾಗೆ ದುರ್ಗಾ ಸಾನ್ನಿಧ್ಯಗಳು, ಸೂರ್ಯನಾರಾಯಣ ಸಾನ್ನಿಧ್ಯ, ಹೀಗೆಲ್ಲ ಬೇರೆ ಬೇರೆ ಸಾನ್ನಿಧ್ಯಗಳು ಈ ಕ್ಷೇತ್ರದ ಪರಿಸರದಲ್ಲಿ ಉಂಟು. ಅದು ತಾಯಿಯ ಜೀರ್ಣೋದ್ಧಾರ ಆದ ನಂತರ ಒಂದೊಂದೇ ಸಾನ್ನಿಧ್ಯಗಳು ಜೀರ್ಣೋದ್ಧಾರಗೊಳ್ಳುತ್ತದೆ ಹೇಳುವಂಥದ್ದು ಅಂದಿನ ದಿವಸದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಷ್ಟಮಂಗಳ ಚಿಂತನೆ ಮಾಡುವಾಗ ದೈವಜ್ಞರು ತಿಳಿಸಿದ್ದಾರೆ. ಆ ಪ್ರಕಾರವಾಗಿ ಕೆಲವು ಸಾನ್ನಿಧ್ಯಗಳು ಭೂಗತವಾಗಿದ್ದು ಅದು ಒಂದೊಂದು ಜೀರ್ಣೋದ್ಧಾರಗೊಳ್ತಾ ಇದೆ. ಉದಾಹರಣೆಗೆ ಹೇಳುವುದಾದರೆ ದೇವಸ್ಥಾನದ ಮೂಡ್ದಿಕ್ಕಿನಲ್ಲಿ ಅಗಸ್ತೇಶ್ವರ ದೇವಸ್ಥಾನ, ಹಾಗೆ ಅಮುಂಜೆ ಗ್ರಾಮದಲ್ಲಿರುವಂಥ ಸೋಮನಾಥೇಶ್ವರ ದೇವಸ್ಥಾನ ಅದು ಜೀರ್ಣೋದ್ಧಾರ ಆಗಿದೆ. ಇನ್ನು ಗಂಧಾಡಿಯಲ್ಲಿರುವಂತಹ ಸೋಮನಾಥೇಶ್ವರ ದೇವಸ್ಥಾನ ಅದು ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿದೆ. ಹಾಗೆ ಸೂರ್ಯನಾರಾಯಣ ದೇವಸ್ಥಾನ, ಈ ರೀತಿಯಾಗಿ ಒಂದೊಂದು ದೇವಸ್ಥಾನಗಳು ತಾಯಿಯ ಸಂಬಂಧಪಟ್ಟಂತಹ ಸಾಮಂತ ದೇವಸ್ಥಾನಗಳು ಜೀರ್ಣೋದ್ಧಾರಗೊಳ್ತವೆ. ಅದರಲ್ಲಿಯೂ ಇದು ಒಂದು ಪ್ರಧಾನವಾಗಿ ಮೃತ್ಯುಂಜಯೇಶ್ವರ ದೇವಸ್ಥಾನ ಮಠದ ಆಳ್ವಿಕೆಗೆ ಒಳಪಟ್ಟಂತಹ ದೇವಸ್ಥಾನ, ಗಂಜಿ ಮಠ ಅಂತ ಹೇಳುವಂತಹ ಹೆಸರನ್ನು ಹೊಂದಿಕೊಂಡಿದೆ, ಜೀರ್ಣೋದ್ಧಾರಗೊಳ್ತಾ ಇದೆ. ಈ ಮುಖಾಂತರ ಊರ ಭಕ್ತಾದಿಗಳಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುವುದೇನು ಹೇಳಿದರೆ, ಶಕ್ತಿ ಕ್ಷೇತ್ರಗಳು ಎಷ್ಟು ಜೀರ್ಣೋದ್ಧಾರವಾಗಿ ಒಳ್ಳೆಯ ರೀತಿಯಲ್ಲಿ ಆರಾಧನೆಗೊಳ್ತದೋ ಅದೇ ರೀತಿಯಾಗಿ ಆ ಸನ್ನಿಧಾನದಲ್ಲಿರುವಂತಹ ಯಾವ ಒಂದು ಶಕ್ತಿಗಳು ಅವಗಣನೆಗೊಂಡಿದೋ ಅದು ಪುನಃ ನಮ್ಮ ಭಕ್ತಿಯಿಂದ ಮಾಡಿದಂತಹ ಪೂಜೆ ಪುರಸ್ಕಾರಗಳನ್ನು ಸ್ವೀಕಾರ ಮಾಡಿಕೊಳ್ಳುವ ಮುಖಾಂತರವಾಗಿ ಶಕ್ತಿವರ್ಧನ ಆಗುವ ಮುಖಾಂತರವಾಗಿ ಎಲ್ಲರಿಗೂ ಗ್ರಾಮ ರಾಷ್ಟ್ರಕ್ಕೆ ಬರುವಂತಹ ಯಾವುದೇ ರೀತಿಯಂತಹ ದುರ್ಭಿಕ್ಷ, ಮಹಾಮಾರಿ, ದುರ್ನಿಮಿತ್ತ ಆದಿ ಸೂಚಿತವಾದಂಥ ದುಷ್ಟಾರಿಷ್ಟ ದೋಷಗಳಿದ್ದರೂ ಎಲ್ಲವನ್ನು ನಿವಾರಣೆ ಮಾಡಿಕೊಟ್ಟು ಜನಪದ ರಾಶಿಗಳಿಗೆ ನೆಮ್ಮದಿಯ ಜೀವನ, ಎಲ್ಲ ರೀತಿಯ ಇಷ್ಟಾರ್ಥಗಳನ್ನು ಅನುಗ್ರಹ ಮಾಡ್ತಾರೆ ಹೇಳುವಂಥದ್ದು ನಂಬಿಕೆ, ವಿಶ್ವಾಸ. ಈ ನಿಟ್ಟನ್ನು ಇಟ್ಟುಕೊಂಡೇ ಹಿರಿಯರು ಒಂದೊಂದು ಸನ್ನಿಧಾನದಲ್ಲಿ ವಿಶೇಷತೆಯನ್ನು ತಿಳಿದುಕೊಂಡು ಆಯಾಯ ಗ್ರಾಮದಲ್ಲಿ ಆಯಾಯ ಊರಿನಲ್ಲಿ ಗ್ರಾಮದೇವರು, ಸೀಮೆದೇವರು ಹೇಳುವಂಥ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡಿದ್ದಾರೆ. ಮಾಹಿತಿಯ ಕೊರತೆಯಿಂದಲೋ ಅಥವಾ ಆ ದೈವದೇವರುಗಳ ಮೇಲೆ ನಮಗೆ ಇರುವಂತಹ ಅವಜ್ಞೆಯೋ ಅಥವಾ ಅವಗುಣದಿಂದಲೋ ಕಾಲಘಟ್ಟದಲ್ಲಿ ಜೀರ್ಣ ಆಗಿದೆ, ಅಥವಾ ಆ ಸನ್ನಿಧಾನದಲ್ಲಿ ಆಗುವಂತಹ ಸೇವೆಗಳನ್ನು ಅಥವಾ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸುವರೆ ಸಂಪತ್ತಿನ ಕೊರತೆಯಿಂದಲೋ ಅಥವಾ ಜನಬಲದ ಕೊರತೆಯಿಂದಲೋ ಇದಾಗಿದೆ. ಇನ್ನು ಮುಂದೆ ಜೀರ್ಣೋದ್ಧಾರ ಆದ ನಂತರ ಯಾವುದೇ ರೀತಿಯಂಥ ಅವಗಣನೆಗೆ ಒಳಗಾಗದೆ ಎಲ್ಲ ಕ್ಷೇತ್ರಗಳು ಯಥಾಸಾಧ್ಯವಾಗಿ ಆರಾಧನೆಗೊಳ್ಳುವ ಮುಖಾಂತರವಾಗಿ ಆಯಾಯ ಕ್ಷೇತ್ರದ ಸ್ವಾಮಿನಿಯ ಅನುಗ್ರಹದಿಂದ ಗ್ರಾಮ ರಾಷ್ಟ್ರಕ್ಕೆ, ನಮ್ಮ ದೇಶಕ್ಕೆ ಒಳ್ಳೆಯದಾಗುವ ಹಾಗೆ ಮಹಾಮಾತೆ ಅನುಗ್ರಹ ಮಾಡಲಿ ಅಂತೇಳಿ ಈ ಮುಖಾಂತರವಾಗಿ ತಿಳಿಸಲು ಇಚ್ಛಿಸ್ತೇನೆ. ಸುದ್ದಿ9 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ9 ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿ9.